ಇವಾಗೇನೈತಿ ಸಾಯಂಕಾಲದ ವಿಡಿಯೋ ಈಗ 6 ಗಂಟೆ. ಇವಾಗ ನಾನೇನು ಮಾಡತ್ತೇನೆ ಅಂದ್ರೆ ಇವತ್ತು ಇದೊಂದು ಚಿಕನ್ ಕರಿ ಅಂತ ಹೇಳಿ ಮಾಡತ್ತೇನೆ. ನಿಮಗೂ ಎಲ್ಲ ಹೇಳೇ ಮಾಡ್ತೀನಿ. ನಾನು ಯಾವುದೂ ನನಗೆ ಮಾಡೋದಿಲ್ಲ, ನಿಮಗೆ ಹೇಳ್ತಾನೆ ಮಾಡ್ತೀನಿ. ಹಂಗೆ ಏನೈತಿ, ನಾನು ಮನೆ ಫಿಶ್ ಮಾಡಿನೆಲ್ಲ ಅದು ನಮ್ಮ ತಮ್ಮ ಮಾಡಿದ್ದು. ಇವತ್ತು ನಾನು ಮಾಡತ್ತೇನೆ ನೀಟಂಗೆನ ಹೇಳಿ ಈ ಥರ ಒಂದು ಚಿಕನ್ನ ಮಾಡ್ತೀನಿ, ಚಿಕನ್ ಸಾಂಬಾರನ್ನು ಮಾಡ್ತೀನಿ. ಹಂಗಂತಿ ಚಿಕನ್ ಕರಿನೂ ಮಾಡತ್ತೀನಿ, ನಿಮಗೆಲ್ಲ ಹೇಳೇನ ಮಾಡತ್ತೀನಿ. ನೀವು ಒಂಥರ ಮಾಡಿರಿ. ಇದು ಭಾಳ ಅರ್ಜೆಂಟ್ದಾಗ ಮಾಡೋ ಒಂದು ಚಿಕನ್ ಕರಿ ಅಂತಲೇ ಹೇಳ್ಬೋದು. ಇಲ್ಲಿ ನಾನು ಕುಕ್ಕರ್ ಇಟ್ಕೊಂಡನಿ. ಇದಕ್ಕೆ ನಾನು ಯಾವುದೇ ಆದ ಮಸಾಲೆನ ಹುರಿದಿಲ್ಲ, ಯಾವುದೂ ನಾನು ಕೊಬ್ಬರಿ ಅದ ಏನೂ ಹಾಕಿಲ್ಲ. ಜಸ್ಟ್ ಕೊತ್ತಂಬರಿ ಇಷ್ಟು ಮಸಾಲೆನ ಯೂಸ್ ಮಾಡಿಕೊಂಡು ನಾನು ಚಿಕನ್ ಕರಿನ ಮಾಡತ್ತೀನಿ. ಒಂದು 4 ಪತ್ರಿನ ತೊಗೊಂಡನಿ, 4 ಲವಂಗ, 4 ಮೆಣಸಿನ್ಕಾಳು, 1 ಚಕ್ಕೆ, 1 ಚಮಚೆ ಅಷ್ಟು, 1 ಟೀ ಸ್ಪೂನ್ ಅಷ್ಟು ಜೀರಿಗೆ, 2 ಚಕ್ರ ಮಗ್ಗಿ, 4 ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡನಿ. ನಾನಿಲ್ಲಿ ಚಿಕನ್ ತೊಗೊಂಡಿರೋದು 2 ಲೆಗ್ ಪೀಸ್ ಹಾಕ್ಸೀನಿ. ಹಂಗೆ ಏನೈತಿ ಅರ್ಧ kg ತರ್ಸೀನಿ, ಜಾಸ್ತಿ ತರ್ಸಿಲ್ಲ. ಈ ಥರ ಐತಿ, ಸೂಪರ್ ಐತೆಲ್ಲ. ಲೆಗ್ ಪೀಸ್ದ ಒಂದು ಚಿಕನ್ ಕರಿನ ಮಾಡತ್ತೇನೆ. ನೀವು ನೋಡಿ ಇಷ್ಟಪಡ್ತೀರ ಅಂತ ಅಂದ್ಕೊಂಡನಿ. ಇದಕ್ಕೀಗ ಸ್ವಲ್ಪ 1 ಸ್ಪೂನ್ ಧನಿಯಾ ಪೌಡ್ರು, 1 ಸ್ಪೂನ್ ಖಾರ ಪುಡಿ, 1/2 ಸ್ಪೂನ್ ಅರಿಶಿನ ಪುಡಿ, 1/2 ಸ್ಪೂನ್ ಉಪ್ಪು ತೊಗೊಂಡನಿ. ಈಗ ಒಗ್ಗರಣೆ ಹಾಕತ್ತೇನೆ ನಾನೀಗ. ಹೇಳ್ಬೇಕಂದ್ರೆ ಎಲ್ಲರೂ ಸ್ವೀಟ್ ತಿಂದು ಬೇಜಾರಾಗ್ಬಿಟ್ಟಾರು, ಖಾರ ಬೇಕಂತಾರಲ್ಲ, ಅವಾಗ ಇದನ್ನು ಮಾಡತ್ತೇನೆ ನಾನು. ಇವಾಗ ಏನೈತಿ, ಒಂದು 4 ಸ್ಪೂನ್ ಎಣ್ಣೆನ ಹಾಕತ್ತೇನೆ. ಹಂಗೆ ಏನೈತಿ, ಒಗ್ಗರಣೆಗೆ ನಾನು 4 ಈರುಳ್ಳಿನ ಕಟ್ ಮಾಡಿ ತೊಗೊಂಡೇನಿ. ಇದನ್ನೂ ಕೂಡ ಹಾಕೋತೀನಿ ಈಗ ಫಸ್ಟ್ ನಾವು ಎಣ್ಣೆನ ಕಾದ ನಂತರ ಹಾಕೋದು ಏನೈತಿ ಮಸಾಲೆನ. ಈ ಮಸಾಲೆನ ಹುರಿದು ತಕ್ಕೊಂಡು ಏನೈತಿ ನಾವು ನೀಟಂಗೆ ಒಂದು ಸ್ವಲ್ಪ ಕೆಂಪಾಗುವಂಗೆಲ್ಲ ಹುರಿಬೇಕು. ಇದನ್ನು ಹುರಿದ ನಂತರ ಏನೈತಿ ಈರುಳ್ಳಿನ ಹಾಕೋಬೇಕು. ಜಸ್ಟ್ ಒಂದು 10 ನಿಮಿಷನಾಗ ರೆಡಿ ಆಗ್ಬೋದು ಇದು. ಇವಾಗ ಏನೈತಿ ನಾ ಈರುಳ್ಳಿನ ಹಾಕತ್ತೇನೆ. ಸ್ವಲ್ಪ ಜಾಸ್ತಿನ ತೊಗೊಂಡಿರೋದು, ಸ್ವಲ್ಪನ ಹಾಕೋಬೇಕು. ಇವಾಗ ಏನೈತಿ ಮಿಕ್ಕಿದ್ದ ಈರುಳ್ಳಿನೂ ಹಾಕತ್ತೇನೆ. ನೀರಿಗಂತೂ ಜಾಸ್ತಿ ಇರೋದ್ರಿಂದ ಸ್ವಲ್ಪನ ಹಾಕೋಬೇಕು, ಇಲ್ಲ ಚಟಪಟ ಸಿಡಿದು ಬಿಟ್ಟೈತಿಲ್ಲ ನೀರು. ಇವಾಗ ಏನೈತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೂ ಹಾಕತ್ತೇನೆ, ಅದನ್ನೂ ಕೂಡ ಹಾಕ್ಕೋಬೇಕು. ಇವಾಗ ಏನೈತಿ ಇದು ಮಸಾಲೆ ಪೌಡ್ರ್ ಎಲ್ಲ ಏನು ಹೇಳಿಲ್ಲ, ಇದನ್ನೂ ಹಾಕಾಕತ್ತೇನೆ. ಒಗ್ಗರಣೆಯಾಗ ಹಾಕೋಬೇಕು. ಇಷ್ಟು ಹಾಕ್ಕೊಂಡು ಏನೈತಿ ನಮಗೆ ಜಾಸ್ತಿ ಖಾರ ಬೇಕಾದ್ರೆ ಖಾರನೂ ಹಾಕೋಬೇಕು. ಮೆಣಸಿನ್ಕಾಯಿ ಖಾರ ಪುಡಿ ಎಲ್ಲ ಹಾಕಿರ್ತೈತ್ಲೆ, ಹಂಗಾಗಿ ಕಮ್ಮಿನ ಹಾಕೋಬೇಕು ಖಾರನ. ನನಗೆ ಖಾರ ಜಾಸ್ತಿ ಬೇಕಾಗೋದ್ರಿಂದ 1 ಸ್ಪೂನ್ ಖಾರನ ಹಾಕತ್ತೇನೆ. ಅಷ್ಟು ಖಾರದ ಪುಡಿ ಇದೆ, ಮಸಾಲೆ ಎಲ್ಲ ಮಿಕ್ಸ್ ಇರೋದನ್ನು. ಹಂಗೆ ಏನೈತಿ ಒಂದು ಸ್ವಲ್ಪ ಟೊಮೆಟೊನ ಹಾಕತ್ತೇನೆ. ಅದು 1 ಸ್ಪೂನ್ ಅಂತಲೇ ಹೇಳ್ಬೋದು. 1 ಟೊಮೆಟೊನ ಕಟ್ ಮಾಡಿ ತೊಗೊಂಡನಿ, ಹಾಕತ್ತೇನೆ ಅದನ್ನು. ಈ ಥರ ರೆಡಿ ಮಾಡಿಬಿಟ್ಕೊಂಡು ಏನೈತಿ, ಇವಾಗ ಏನೈತಿ ನಾನಿಲ್ಲಿ ಚಿಕನ್ ಐತೆಲ್ಲ ಅದನ್ನು ಕೂಡ ಹಾಕತ್ತೇನೆ. ಈಗ ಹಾಕ್ಕೊಂಡ್ಬಿಡ್ಬೇಕು. ಇವಾಗ ಏನೈತಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಡ್ಬೇಕು. ಇದಕ್ಕೆ ಹಾಕ್ಕೊಂಡು ಏನೈತಿ 1 ವಿಸಿಲ್ ಹೊಡಿಸ್ಬೇಕು. ಇದಕ್ಕೆ 1 ವಿಸಿಲ್ ಆದ ನಂತರ ತೆಗೆದು ಬಿಡ್ಬೇಕು. ಇವಾಗ ಏನೈತಿ 1 ವಿಸಿಲ್ ಆತಿದ. ಇವಾಗ ಗ್ಯಾಸ್ ಬಂದ್ ಮಾಡಿಬಿಡ್ಬೇಕು ಅದನ್ನು. ಇದು ಇವಾಗ ಈ ಥರ ಬಂದೈತಿ. ಇದಕ್ಕೆ ಏನು ಮಾಡ್ಬೇಕಂದ್ರೆ ಹತ್ತಿರದ ಮತ್ತು ಚಿಕನ್ ಹಾಕ್ಕೊಂಡ್ಬಿಡ್ತೇನೆ ನಾನೀಗ. ಚಿಕನ್ ಹಾಕ್ಕೊಂಡು ಏನೈತಿ ಇದನ್ನ ಈ ಥರ ತಿರುಗಿಸ್ಕೊಂಡ್ಬಿಡ್ಬೇಕು ಒಂದು ರೌಂಡ್. ಇದು ಒಂಥರ ಟೇಸ್ಟ್ ಚೆನ್ನಾಗಿರ್ತೈತೆ ಅಂತಲೇ ಹೇಳ್ಬೋದು. ಇದಕ್ಕೇನೇನು ಹಾಕೋಂಗಿಲ್ಲ. ಇನ್ನೊಂದು ವಿಸಲ್ ಹೊಡಿಸ್ಬೇಕು ಇದಕ್ಕೆ. ಇವಾಗ ಏನೈತಿ ನಾನು ಇನ್ನೂ 2 ವಿಸಲ್ನ ಇದಕ್ಕೆ ಹೊಡಿಸ್ಬೇಕು. ಅದಾದ ನಂತರ ಆಗಿರ್ತೈತಿ. ಇವಾಗ ಇದಾಗೈತಿ, ಇದು ಚಿಕನ್ ಕರಿ ರೆಡಿ ಆಗೈತಿ. ಇವಾಗ ನೋಡ್ಬೇಕಿನ್ನ ಏನಾಗೈತಿ ಅಂತ ನೋಡಿ. ಯಾವ ಥರ ಬಂದೈತಂದ್ರೆ ಸೂಪರ್ ಆಗೈತಿ, ಮಸ್ತಾಗೆ ಬಂದೈತೆ ಅಂತ ಹೇಳ್ಬೋದು. ಈ ಥರ ಐತೆ ನೋಡ್ರಿ.
ನೀವು ಒಂದು ಸರ್ತಿ ಮಾಡ್ರಂತನ ಹೇಳ್ಬೋದು. ಓಕೆನಾ ಫ್ರೆಂಡ್ಸ್, ಟೇಸ್ಟೆಲ್ಲ ನೋಡೋಣ. ಇವಾಗ ಏನೈತಿ, ನಾನು ಫಿಶ್ ಸಾಂಬಾರನ್ನ ಯಾವ ಥರ ಮಾಡೋದು ಹೇಳ್ತೀನಿ. ಇವಾಗ ನಾನು ಈ ಬೌಲ್ಗೆ ಸರ್ವ್ ಮಾಡತ್ತೀನಿ. ಇದೊಂದು ಬವನಿಗೆ ಹಾಕ್ಕೊಂಡ್ಬಿಡ್ತೀನಿ ಎಲ್ಲನೂ. ನೋಡೋಕ್ರೆ ಯಾವ ಥರ ಅನ್ನಿಸ್ತೈತಿ ನಿಮ್ಗೆ. ಲೆಗ್ ಪೀಸರ ಎಲ್ಲ ಎಷ್ಟು ಚೆನ್ನಾಗಿ ಕುದ್ದು ಬಂದೈತಿ. ಸೂಪರ್ ಕಾಂಪಿಟೇಷನ್ ಅಂತ ಹೇಳ್ಬೋದು. ಇದಕ್ಕೆಲ್ಲ ನಾನು ಚಪಾತಿನ ಮಾಡ್ಕೊಂಡೀನಿ. ಇವಾಗ ಚಿಕನ್ ರೆಡಿ. ಇವಾಗ ಏನೈತಿ, ನಾನು ಮೇನಿನ ಸಾಂಬಾರು ಮಾಡತ್ತೀನಿ. ಮೇನಿನ ಸಾಂಬಾರು ಮಾಡೋಕ್ಕೆ ನಾನು ಏನೈತಿ, ಒಂದು ಜಾಸ್ತಿನ ಅನ್ಬೋದು, ಒಂದಿಷ್ಟು ಕೊತ್ತಂಬರಿನ ತೊಗೊಂಡೀನಿ, ಒಂದು 4 ಎಸಳು ಬೆಳ್ಳುಳ್ಳಿ ತೊಗೊಂಡೀನಿ, 4 ಗಡ್ಡಿನ ಅಂತ ಹೇಳ್ಬೋದು, ಒಂದು 4 ಸ್ಪೂನು ಎಳ್ಳು ತೊಗೊಂಡೀನಿ, 1 ಸ್ಪೂನ್ ಜೀರಿಗೆ, ಒಂದಿಷ್ಟು ಹುಣಸೆ ಹಣ್ಣನ್ನು ತೊಗೊಂಡೀನಿ, 1 ಟೊಮೆಟೊ ಕಟ್ ಮಾಡಿ ತೊಗೊಂಡೀನಿ, 2 ಈರುಳ್ಳಿನ ದೊಡ್ಡದಾಗಿರೋದನ್ನು ಕಟ್ ಮಾಡಿ ತೊಗೊಂಡೀನಿ. ಇದನ್ನು ಇವಾಗ ನಾನು ಮಿಕ್ಸರ್ಗೆ ಹಾಕೋತೀನಿ. ಒಂದು ರೌಂಡ್ ತಿರುಗಿಸ್ಕೊಂಡು ಬಿಡಬೇಕು ಇವಾಗ ಇದನ್ನೆಲ್ಲ. ಇದ್ರ ಜೊತೆಗೇ ನಾನು ಕೊಬ್ಬರಿನೂ ಹಾಕತ್ತೀನಿ, ಅದನ್ನು ಕೂಡ ಹೇಳತ್ತೀನಿ, ನಾನು ನಿಮಗೆ ತೋರಿಸ್ತೀನಿ. ಈ ಥರ ಎಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಡ್ಬೇಕು. ಒಂದು ರೌಂಡ್ ತಿರುಗಿಸ್ಕೋಬೇಕು, ಸಣ್ಣದಾಗಿನ ಹಾಕ್ಕೋಬೇಕು. ಮತ್ತು ದಪ್ಪಲ್ಲ ಇತ್ತಂದ್ರೆ ಸಾಂಬಾರು ಚಲೋ ಬರೋಂಗಿಲ್ಲ ಅಂತಲೇ ಹೇಳ್ಬೋದು. ಏನೈತಿ, ಈ ಥರ ಮಿಕ್ಸಿಗೆ ಹಾಕ್ಕೊಂಬಿಡೋಣ. 1 ತೆಂಗಿನಕಾಯಿನ ಕಟ್ ಮಾಡಿ ತೊಗೊಂಡೇನಿ ನಾನಿಲ್ಲಿ. ಸಾಂಬಾರು ಜಾಸ್ತಿ ಬೇಕಾದ್ರೆ ಜಾಸ್ತಿನ ತೊಗೋಬೋದು, ಕಮ್ಮಿ ಬೇಕಾದ್ರೆ ಕಮ್ಮಿನ ತೊಗೋಬೋದು. ನನಗೆ ಜಾಸ್ತಿ ಬೇಕಂತ ಹೇಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೀನಿ. ಇದನ್ನು ತುರಿದು ಇಟ್ಕೊಂಡಿಲ್ಲ, ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೀನಿ. ತುರಿದ ಹಾಕ್ಬೇಕು, ಜಾಸ್ತಿ ಇಲ್ಲ ಅಂದ್ರೆ ಮಿಕ್ಸಿ ಜಾರೆಲ್ಲ ಹಾಳಾಗ್ಬಿಡ್ತೈತಿ. ನಾನು ಅರ್ಜೆಂಟ್ದಾಗ ಅಂತ ಹೇಳಿ ಹಂಗೆ ಹಾಕ್ಕೊಂಡೀನಿ. ಸ್ವಲ್ಪ ನೀರು ಹಾಕ್ಕೊಂಡೀನಿ. ಇದನ್ನು ಇವಾಗ ತಿರುಗಿಸ್ಕೊಂಡ್ಬಿಡ್ಬೇಕು. ಇವಾಗ ಏನೈತಿ, ಒಂದು ರೌಂಡ ತಿರುಗಿಸ್ಕೊಂಡು ಬಂದೀನಿ ನಾನು. ಈ ಥರ ಬಂದೈತಿ. ಇವಾಗ ಒಗ್ಗರಣೆ ಹಾಕ್ಕೋಬೇಕು. ಇವಾಗ ಮೇನ್ ಸಾರು ಮಾಡೋಕ್ಕೆ ನಾನು ಬೋಗಾನಿ ಇಟ್ಕೊಂಡೀನಿ. ಅದಕ್ಕೀಗ ಒಂದು 4 ಸ್ಪೂನ್ ಎಣ್ಣೆನ ಹಾಕತ್ತೀನಿ. ಎಣ್ಣೆ ಒಂದು ಸ್ವಲ್ಪ ಜಾಸ್ತಿನ ಹಾಕೋಬೇಕಂತ ಹೇಳ್ಬೋದು, ಸ್ವಲ್ಪ ಟೇಸ್ಟಿ ಚೆನ್ನಾಗಿ ಬರಬೇಕಲ್ಲ, ಅದಕ್ಕಾಗಿ ಎಣ್ಣೆ ಇದ್ರೇ ಒಂಥರ ಟೇಸ್ಟಿ ಅನಿಸ್ತೈತಿ. ಕೆಲವೊಬ್ರಿಗೆ ಜಾಸ್ತಿ ಎಣ್ಣೆ ಬೇಡ ಅನಿಸ್ತೈತಿ. ಈ ಬೇಡದವ್ರು ಸ್ಕಿಪ್ ಕೂಡ ಮಾಡ್ಬೋದು. 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮಾಡ್ಕೊಂಡ್ರೂ ಚೆನ್ನಾಗಿ ಟೇಸ್ಟ್ ಬರ್ತೈತೆ ಅಂತಲೇ ಹೇಳ್ಬೋದು. ಇದಕ್ಕೆ ಇವಾಗ ಏನೈತಿ, ನಾನು 1 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡೀನಿ. ಅದ್ರೊಳಗಿನ ಅರ್ಧ ಅಷ್ಟೇ ತೊಗೊಂಡೀನಿ, ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿರೋದು. ಅದನ್ನು ಹಾಕ್ಕೊಂಡೀನಿ. ಈಗ ಇದಕ್ಕೆ ಒಗ್ಗರಣೆಗೆ ಹಾಕ್ಕೋಬೇಕು. ಇವಾಗ ಇದು ಒಗ್ಗರಣೆ ಆಗೈತಿ. ರುಬ್ಬಿರೋ ಮಸಾಲೆನ ಹಾಕತ್ತೀನಿ. ಇದಕ್ಕೆ ಹುಳಿ ಹಾಕಿರೋದ್ರಿಂದ ಟೇಸ್ಟಿ ಚೆನ್ನಾಗಿ ಬರ್ತೈತೆ ಅಂತಲೇ ಹೇಳ್ಬೋದು. ಹುಣಸೆ ಹಣ್ಣನ್ನ ಮೇನಿನ ಸಾಂಬಾರ್ಗೆ ಹಾಕಬೇಕು, ಅಂದ್ರೆ ಒಂದು ಟೇಸ್ಟಿ ಬರ್ತೈತೆ. ಅದಕ್ಕೆ ಹುಣಸೆ ಹಣ್ಣು ಹಾಕ್ಲಾರ್ದ ಟೇಸ್ಟಿ ಬರೋದಿಲ್ಲ. ಅದಕ್ಕಾಗಿ ನಾನು ಹುಣಸೆ ಹಣ್ಣು ಹಾಕೀನಿ. ಮಿಕ್ಸಿದಾಗ ಹಾಕ್ಕೋಬೇಕು. ಇವಾಗ ಒಂದು ರೌಂಡ್ ಏನೈತಿ ಕುದಿಸಿ ತಕ್ಕೊಂಡೀನಿ. ಈಗ ನಾನು 1 ಸ್ಪೂನ್ ಖಾರನ ಹಾಕತ್ತೀನಿ. ಇದಕ್ಕೆ ಆಗಿದ್ದು ರೆಡಿ ಆಗೈತಿ. ಈ ಥರ ಬಂದೈತಿ. ಇದಕ್ಕೀಗ ಸಾಂಬಾರು, ನಮ್ಗೆ ಎಷ್ಟು ಸಾಂಬಾರು ಬೇಕಲ್ಲ ಅಷ್ಟು ನೀರನ್ನ ನಾನು ಕಾಸಿ ತೊಗೊಂಡೀನಿ. ಇಲ್ಲಿ ಐತಿ, ಗ್ಯಾಸ್ ಮೇಲೆ ಇಟ್ಟಿದ್ನಿ. ಅದನ್ನು ನೀರು ಕುದಿಸಿ ತೊಗೊಂಡೀನಿ ನಾನು. ಹಾಕೋಬೇಕೀಗ. ನಾನು ಮೀಡಿಯಮ್ ಸಾಂಬಾರು ಮಾಡ್ಕೊತೀನಿ ಇಲ್ಲಿ. ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಮಾಡ್ಬೋದು, ಕಮ್ಮಿ ಬೇಕಾದರೆ ಕಮ್ಮಿ ಕೂಡ ಮಾಡ್ಕೋಬೋದು. ಈ ಥರ ಮಾಡೀನಿ. ಸ್ವಲ್ಪ ಮಿಕ್ಸಿ ಸರಿ ಇರೋಲ್ಕ ಮಿಕ್ಸರ್ ಜಾರು ಅದು ಸರಿ ಬಂದಿಲ್ಲ. ಎಲ್ಲ ಮಸಾಲೆನೂ ಹಾಕೀನಿ ನಾನು, ನೀವು ನೋಡ್ಬೋದು. ಇವಾಗ ಎಲ್ಲ ಆಗೈತಿ. ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕತ್ತೀನಿ. ಇಲ್ಲಿ 1 ಸ್ಪೂನ್ ಉಪ್ಪು ಹಾಕತ್ತೀನಿ. ಜಾಸ್ತಿ ಹಾಕ್ಕೊಂಡೇನೆ ಅಂತ ಹೇಳ್ಬೋದು. ಕರೆಕ್ಟ್ ಆಗಿರ್ತೈತೆ ನನಗೆ. ನನ್ನ ಅಳತಿಲೇ ಹಾಕೊಂಡೆ ಅಂದ್ರೆ ನನಗೆ ಕರೆಕ್ಟ್ ಅನಿಸಿರ್ತೈತೆ. ಅದಕ್ಕೆ 1 ಸ್ಪೂನ್ ಹಂಗೆ ಏನೈತಿ, ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿನ ಹಾಕತ್ತೀನಿ. 1 ರೌಂಡ್ ಕುದ ನಂತರ ಮೀನನ್ನು ಹಾಕೋಬೇಕು. ಇವಾಗ ಏನೈತಿ, ನಾನು ಫಿಶ್ ಫ್ರೈ ಮಾಡತ್ತೀನಿ. 1.5 kg ಅಷ್ಟು ಫಿಶ್ ತೊಗೊಂಡೀನಿ. ಸಾಂಬಾರ್ಗೂ ಆಯ್ತು, ಕರಿಯಾಕೂ ಆಯ್ತು. ನಾನು ಮೊನ್ನೆ ಹೇಳ್ಕೊಟ್ಟನಿ, ಅದು ಸರಿಯಾಗಿ ವಿಡಿಯೋ ಬಂದಿಲ್ಲ ಅಂತ ನಾನು ನೆಕ್ಸ್ಟ್ ಇನ್ನೊಂದು ವಿಡಿಯೋನ ಹೇಳಾಕತ್ತೇನೆ ಅಂತಲೇ ಹೇಳ್ಬೋದು. ಅದು ಭಾಳ ಅರ್ಜೆಂಟ್ವಾಗಿ ಆಗಿತ್ತಲ್ಲ, ತಮ್ಮ ಮಾಡಿದರು. ಇವಾಗ ನಾನು ಮಾಡತ್ತೀನಿ ಫಿಶ್ ಫ್ರೈ. ಇದೊಂದು ಪ್ಯಾಕೆಟ್ನ ಇದು ತೊಗೊಂಡೀನಿ ನಾನು, ಫಿಶ್ ಮಸಾಲ ಕರಿ ಪ್ಯಾಕೆಟ್ ಅಂತ. ಇದ್ರೊಳಗೆ ಎಲ್ಲ ಮಿಕ್ಸಿನ ಇರ್ತೈತೆ ಅಂತ ಹೇಳ್ಬೋದು. ಕಾರ್ನ್ಫ್ಲವರರ
ನಾನು ಇದನ್ನೊಂದು ತೊಗೊಂಡನಿ. ಇದರ ಜೊತೆಗೆ ನಾನು ರವೆ ಕೂಡ ತೊಗೊಂಡನಿ. ರವೆ ಹಾಕಿ ಫಿಶ್ ಫ್ರೈ ಮಾಡ್ತಾ ಇರೋದು. ಇದನ್ನ ಇವಾಗ ರೆಡಿ ಮಾಡಿ ಇಟ್ಕೊಂಡನಿ. ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಬೀಜ ಇದನ್ನು ಈಗ ರೆಡಿ ಮಾಡಿ ಇಟ್ಕೊಂಡನಿ. ಇದಕ್ಕೆ ಒಂದು ಸ್ವಲ್ಪ ಧನಿಯಾ ಪೌಡ್ರನ್ನ ಹಾಕ್ಕೊಂಡನಿ. ಅರ್ಧ ಸ್ಪೂನ್ ಉಪ್ಪು ಹಾಕತ್ತೇನೆ ನಾನು. ಇದ್ರೊಳಗೆ ಎಲ್ಲನೂ ಮಿಕ್ಸ್ ಇರ್ತೈತೆ ಅಂತಲೇ ಹೇಳ್ಬೋದು, ಹಾಕದೇ ಇದ್ರೂ ನಡಿತೈತಿ. ಸ್ವಲ್ಪ ನಾನು ಹಾಕ್ತೈತಿಲ್ಲ ಅನ್ನೋಕ್ಕೋಸ್ಕರ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡನಿ. ಇವಾಗ ಏನೈತಿ ಸಾಂಬಾರೆಲ್ಲ ಕುದ್ಬಿಟ್ಟೈತಿ. ಅದಕ್ಕೆ ಇವಾಗ ನಾನು ಫಿಶ್ನ ಹಾಕತ್ತೀನಿ. ಸಾಂಬಾರ್ಗೆ ಫಿಶ್ ಹಾಕ್ಕೋಬೇಕು. ಜಾಸ್ತಿನ ಕುದಿಸ್ಬಾರ್ದಂತ ಹೇಳ್ಬೋದು. ಅಷ್ಟು ಒಂದು ರೌಂಡ್ ಕುದಿಸಿ ಪಟಕ್ನ ತೆಗೆದು ಬಿಟ್ಬಿಡ್ಬೋದು. ಯಾಕಂದ್ರೆ ಜಾಸ್ತಿ ಗಿಚಿಗೆ ಆಗಿಬಿಡ್ತೈತೆ, ಅದು ಸರಿ ಬರೋಂಗಿಲ್ಲ. ಅದಕ್ಕಾಗಿ ನಾನು ಈ ತಲೆದು ಏನು ಇರ್ತೈತಿಲ್ಲ ಅದರಲ್ಲೇ ಸಾಂಬಾರು ಮಾಡ್ಕೊಂಡನಿ. ಮೇನ್ ಸಾಂಬಾರು ಈ ಥರ ಮಾಡಬೇಕು. ಟೇಸ್ಟಿಯಾಗಿ ಇರ್ತೈತಿ, ಸೂಪರಾಗಿರ್ತೈತಿ ಅಂತ ಹೇಳ್ಬೋದು. ಇದಿವಾಗ ಒಂದು ರೌಂಡ್ ಕುದ್ದೈತಿ. ಇದನ್ನ ಇವಾಗ ನಾನು ಎತ್ತಿಟ್ಕೊಂಡ್ಬಿಡ್ತೀನಿ. ಹಂಗೆ ಏನೈತಿ ನಾನು ಫಿಶ್ನ ಕರಿ ಮಾಡಬೇಕು. ಇವಾಗ ಏನೈತಿ ನಾನು ಇಷ್ಟು ರವೆ ತೊಗೊಂಡನಿ. ರವೆ ಹಾಕ್ಕೊಂಡು ಹುರಿಯತ್ತೀನಿ. ಫಿಶ್ ಫ್ರೈ ರವೆ ಹಾಕ್ಕೊಂಡು ಮಾಡ್ತಾ ಇರೋದು. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಇದೊಂದು ಸ್ವಲ್ಪನ ಅಳಸಾಗಿ ಜಾಸ್ತಿ ಮಾಡಬಾರ್ದು. ಈ ಥರ ಮಾಡ್ಕೋಬೇಕು ಇದನ್ನು. ಇವಾಗ ಏನೈತಿ ಅಲ್ಲಿ ಎಣ್ಣೆ ಕಾದೈತಿ, ಇಲ್ಲಿ ಇದು ರೆಡಿ ಐತಿ. ಇವಾಗ ನಾನು ಲಾಸ್ಟ್ ಮೂಮೆಂಟಲ್ಲಿ ರವಾನ ಸೇರಿಸ್ಕೊತೀನಿ. ಈ ಥರ ಹಾಕ್ಕೊಂಡ್ಬಿಡ್ಬೇಕು. ಈ ಥರ ಹಾಕ್ಕೊಂಡು ಏನೈತಿ ಇದೊಂದು ರೌಂಡ್ ಹಿಂಗೆ ತಿರುಗಿಸ್ಕೊಂಡ್ಬಿಡ್ಬೇಕು. ಗಟ್ಟಿಯಾಗಿರಬೇಕು. ಜಾಸ್ತಿ ಅಳಕಾಗಿದ್ರೆ ಸರಿ ಅನ್ಸಂಗಿಲ್ಲ, ಅದ್ರ ಮೇಲೆ ಕುಂದ್ರಂಗಿಲ್ಲ. ಈ ಥರ ಮಾಡ್ಕೋಬೇಕು. ಏನಕ್ಕೆ ಆದೈತಿ ಈ ಥರ ಬಿಟ್ಕೊಂಡು ನಾನೀಗ. ರವೆ ಜಾಸ್ತಿ ಹಾಕಿರೋದ್ರಿಂದ ಏನೈತಿ ಕಡುಕಾಗೆ ಬರ್ತಾವೆ ಅಂತ ಹೇಳ್ಬೋದು. ಕಾರ್ನ್ಫ್ಲೋರ್ಲ ಎಲ್ಲ ಇರೋದ್ರಿಂದ ಕಡುಕಾಗೆ ಬರ್ತಾವೆ. ಆದರೆ ಏನೈತಿ ಇನ್ನೊಂದು ಚೂರು ಗರಿಯಾಗಿ ಬರಬೇಕಂದ್ರೆ ನಾವು ರವೆ ಜಾಸ್ತಿನ ಹಾಕ್ಕೋಬೇಕಾಗ್ತೈತಿ. ನಾನಿಲ್ಲಿ ರವೆ ಜಾಸ್ತಿನ ಹಾಕ್ಕೊಂಡು ಫಿಶ್ನ ಕರಿಯತ್ತೀನಿ. ಈ ಥರ ಮಾಡ್ಕೋಬೇಕು. ತುಂಬ ಟೇಸ್ಟಿಯಾಗಿ ಇರ್ತೈತೆ ಅಂತ ಹೇಳ್ಬೋದು. ನಾನು 2 ಸರ್ತಿ ಹೇಳಿದ್ದೀನಿ ನಿಮಗೆ, ನೀವು ನೋಡ್ತೀರ ಅನ್ನೋ ಭರವಸೆ. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸ್ಕಿಪ್ ಮಾಡ್ದೆ ನೋಡ್ರಿ ಅಂತಲೇ ಹೇಳ್ಬೋದು. ನೋಡಿ ಈ ಥರ ಮಾಡತ್ತೇನೆ ನಾನು. ನಿಮಗೂ ತಿನ್ಬೇಕು ಅನಿಸಿದ್ರೆ ಕಮೆಂಟಲ್ಲಿ ಹೇಳಿ, ಮೆಸೇಜ್ ಹಾಕಿಬಿಡ್ತೀನಿ ನಾನು. ಓಕೆನಾ ಫ್ರೆಂಡ್ಸ್? ನೋಡಿ 4 ಪೀಸ್ ಹುರ್ಕೊಂಡನಿ. ಈ ಥರ ಬಂದೈತಿ. ಖಡಕ್ಕಾಗೆ ಬಂದೈತೆ ಅಂತ ಹೇಳ್ಬೋದು. ನೋಡಿ ಈ ಥರ ಬಂದೈತಿ. ಖಡಕ್ಕಾಗಿ ಅದಾವು. ಸೂಪರಾಗೇ ಇರ್ತೈತೆ ಅಂತ ಹೇಳ್ಬೋದು. ಟೇಸ್ಟಿನೂ ಅಷ್ಟು ಚೆನ್ನಾಗೇ ಇರ್ತೈತಿ. ಒಂದು ಸಲ ಮಾಡಿ ನೋಡಿ ಗೊತ್ತಾಗ್ತೈತಿ. ಇವಾಗ ಸರ್ವ್ ಮಾಡೋಣ.